ನನ್ನ ಹೆಸರು ಜಿ ಜಯರಾಮ್ ಅಂತ. ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಳಕು ಹೋಬಳಿ ಹೆಡ್ ಕ್ವಾರ್ಟರ್ ಶಾಲೆ ಇದು. ಇಲ್ಲಿ ನಾವು 6 ಜನ ಶಿಕ್ಷಕರಿದ್ವಿ, 84 ಮಕ್ಕಳಿದ್ದಾರೆ. ಈ ಭಾಗದಲ್ಲಿ ಅಂದರೆ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಬಯಲುಸೀಮೆ ಆದ್ದರಿಂದ ಸ್ವಲ್ಪ ಇಲ್ಲಿ ಇಂಗ್ಲೀಷಿನ ಕೊರತೆ ಇದೆ. ಕನ್ನಡ ಶಾಲೆ ಆದ್ರೂ ನಾವು ಇಂಗ್ಲೀಷ್ ಮಾಡ್ತೀವಿ, ಬಟ್ ಕೋಚಿಂಗು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಮಕ್ಕಳಿಗೆ ಹೆಚ್ಚಿನದಾಗಿ ಕೋಚಿಂಗ್ ಬೇಕು. ಕನ್ನಡ ಶಾಲೆಗಳಾದ್ದರಿಂದ ಇಂಗ್ಲೀಷು ಬೇಕೇ ಬೇಕು, ಮಾಡೋದು ಒಳ್ಳೆಯದೇ. ಈಗ ನಮ್ಮ ಶಾಲೆಗೆ ಬಂದಿದ್ರಿ, ಇದು ನಮಗೂ ಒಳ್ಳೆಯ ಒಂದು ಸುವರ್ಣ ಅವಕಾಶ. ನಮ್ಮ ಮಕ್ಕಳಿಗೂ ಈ ಭಾಗದಲ್ಲಿ ಬಯಲುಸೀಮೆ ಮಕ್ಕಳು ಇಲ್ಲಿ ಸ್ವಲ್ಪ ಕಷ್ಟಕರ ಜೀವನನೇ. ಹಾಗಾಗಿ ನೀವು ಅಲ್ಲಿಂದ ಈ ಧನ್ಯಶ್ರೀ ಫೌಂಡೇಶನ್ ವತಿಯಿಂದ ಮಾಸ್ ಮಹಿಳಾ ಸಂಘದಿಂದ ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಮಾಡಿ ತುಂಬ ಅನುಕೂಲ ಆಗಲಿ ಅಂತೇಳಿ ನಾವು ಬಯಸ್ತೀವಿ. ನಿಮಗೇನು ಸಹಕಾರ ಬೇಕು ಆಫೀಸ್ ಕಡೆಯಿಂದ ನೀವು ಆಫೀಸು ಸಹಕಾರ ತೊಗೊತೀರಿ, ನಾವು ಆಫೀಸರಿಗೆ ವಿಚಾರಿಸ್ತೀವಿ, ಹಿರಿಯರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮ್ಮ SDMC ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತೀವಿ, ಪೋಷಕರನ್ನ ಕರೆಸ್ತೀವಿ, ಪೋಷಕರ ಮೀಟಿಂಗು ಮಾಡ್ತೀವಿ. ಅದರಲ್ಲಿ ಪಬ್ಲಿಕ್ಸು ಮಕ್ಕಳು ಈಗ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲರೂ ಇದ್ದಾರೆ, ಅವರು ಇಲ್ಲಿ ಭಾಳ ಸಹಕಾರ ಕೊಡ್ತಾರೆ. ನಮಗೆ ಎಲ್ಲ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಮೆಂಬರ್ಸ್, SDMC, ಗ್ರಾಮಸ್ಥರು, ಹಿರಿಯರು ಮಕ್ಕಳೆಲ್ಲ ಇಂಗ್ಲೀಷ್ ಅಗತ್ಯವಾಗಿ ಬೇಕಾಗಿರೋದ್ರಿಂದ ಮಾಡೋದು ಒಳ್ಳೆಯ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಅದು ನಮ್ಮ ಶಾಲೆಯಿಂದಲೇ ಪ್ರಾರಂಭ ಮಾಡ್ತಿರಲ್ಲ, ನಮಗಿನ್ನೂ ಖುಷಿ. ಹಾಗಾಗಿ ಇದಕ್ಕೆ ಸಹಕಾರ ಬೇಕಾದಷ್ಟು ಸಹಕಾರ ಕೊಡ್ತಾರೆ. ಇನ್ನು ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಅಂತ SDMC ಅಧ್ಯಕ್ಷರು, ಅವರು ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಈಗ ಅವರು ಇಂಥವಕ್ಕೆ ಸಪೋರ್ಟ್ ಮಾಡ್ತಾರೆ, ಏನು ಸಹಕಾರ ಬೇಕಾದ್ರೂ ಕೊಡ್ತಾರೆ. ನೀವು ಮುಂಚೆನೇ ನನಗೆ ಗೊತ್ತಿದ್ದರೆ ಅವ್ರನ್ನ ಕರೆಸ್ತಿದ್ದೀರಿ. ಅವರು ಎಜುಕೇಷನಿಗೆ ಭಾಳ ಆಸೆ ಪಡ್ತಾರೆ. ಅವ್ರ ಮಕ್ಕಳೆಲ್ಲ ಒಳ್ಳೆ ಟಾಪರ್ ಇದ್ದಾರೆ. ಇದೇ ಶಾಲೆಗೆ ಓದೋದು ಅಂತ ಅವ್ರ ಮಕ್ಕಳು, ಹೆಣ್ಮಕ್ಳು ಒಳ್ಳೆ ಟಾಪರ್. ಅವರು ಇಡೀ ಜಿಲ್ಲೆಗೆ ಆ ಶಾಲೆಗೆ ಫಸ್ಟ್ ಬಂದಿದ್ದಾರೆ SSLC. ಹಾಗಾಗಿ ಇಲ್ಲಿ ಓದಿರೋಂಥವ್ರು ತುಂಬ ಉನ್ನತ ಹುದ್ದೆಗೆ ಹೋಗಿದ್ದಾರೆ ಈ ಶಾಲೆಯನ್ನು. ಬಟ್ ಇತ್ತೀಚೆಗೆ ಅದೇ ಇಂಗ್ಲೀಷ್ ವ್ಯಾಮೋಹದಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ಇಂಗ್ಲೀಷ್ ಕೋರ್ಸ್ ಬೇಕು. ಅದು ನಮ್ಮ ಶಾಲೆಯಿಂದಲೇ ನೀವು ನಮ್ಮ ಶಾಲೆಗೆ ಬಂದು ಭೇಟಿ ಕೊಟ್ಟಿದ್ದೀರಲ್ಲ, ಅದು ಇನ್ನೂ ನಮಗೆ ಖುಷಿ. ಏನು ಬೇಕು ಹೇಳಿದ್ರೆ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ತೀವಿ, ಮತ್ತು ನಿಮಗೆ ನಿಮ್ಮ ತಂಡಕ್ಕೆಲ್ಲ ನಿಮ್ಮ ಶಿಕ್ಷಕರಿಗೆ ಏನು ಬೇಕು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕೈಲಾದಷ್ಟು ನಮ್ಮ ಶಾಲೆ ವತಿಯಿಂದ ಮಾಡ್ತೀವಿ. ಇದು ತುಂಬ ಒಳ್ಳೆಯ ಅನುಕೂಲ. ಅದನ್ನು ಮಾಡಿ ಅಂತ ನಾವು ಕೇಳ್ತೀವಿ, ಇಲ್ಲಿ ನಮ್ಮ ಶಾಲೆಯಲ್ಲೇ ಮಾಡಿ ಅಂತ ಇಷ್ಟು ಹೇಳಿ ಮುಗಿಸ್ತೀವಿ. ಹಾಗೆಯೇ ಈ ಧನ್ಯಶ್ರೀ ಫೌಂಡೇಶನ್ನ ನಿಮ್ಮ ಮುಖ್ಯಸ್ಥರಾದಂಥ ಗಿರೀಶ್ ಸರ್ ಮತ್ತು ಭಾಗ್ಯಶ್ರೀ ಮೇಡಮ್ ಅವರು ನಿಮ್ಮ ಒಂದು ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಬಂದಿರೋದು ತುಂಬ ಒಳ್ಳೆಯದು. ಅವ್ರಿಗೂ ನಾನು ಕೇಳ್ಕೊಳ್ತೀನಿ, ಇಲ್ಲಿ ಒಂದು ಕೇಂದ್ರನ ಓಪನ್ ಮಾಡಿ ನಮ್ಮ ಶಾಲೆಯಲ್ಲಿ ಅಂತ ಅವರಲ್ಲೂ ನಾನು ಕೇಳ್ಕೊಳ್ತಿದ್ದೀನಿ. ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರ ಟೀಮ್ ಇಲ್ಲಿ ನಮ್ಮ ಶಾಲೆಗೆ ಕಳಿಸೋದಕ್ಕೋಸ್ಕರ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಹಾಯ ಇಲ್ಲಿನ ಮಕ್ಕಳಿಗೂ ನಮಗೂ ಎಲ್ಲರಿಗೂ ಬರೀಲಿ ಅಂತೇಳಿ ಅವರಲ್ಲೂ ನಾನು ಕೇಳ್ತೀನಿ.